ಅವತ್ತು ಜನವರಿ 1, 2008 ಕೇರಳದ ಸೌತ್ ಮಲಬಾರ್ ಗ್ರಾಮೀಣ ಬ್ಯಾಂಕ್ ಮೊದಲನೇ ಫ್ಲೋರ್ ಅಲ್ಲಿ ಇರುತ್ತೆ. ಆ ಮೊದಲನೇ ಫ್ಲೋರ್ಗೆ ಸೆಕ್ಯೂರಿಟಿ ಗಾರ್ಡ್ ಡೋರ್ನ ತೆಗಿಲಿಕ್ಕೆ ಅಂತ ಹೋಗ್ತಾರೆ. ಡೋರ್ನ ತೆಗಿತಾರೆ. ತೆಗೆದು ನೋಡಿದ ತಕ್ಷಣ ಗಾಬರಿ ಆಗ್ತಾರೆ. ಯಾಕಂದ್ರೆ ಬ್ಯಾಂಕ್ ನ ಮಧ್ಯದಲ್ಲೇ ಫಸ್ಟ್ ಫ್ಲೋರ್ ಅಲ್ಲಿ ಇರುವಂತ ಫ್ಲೋರ್ ಸೆಂಟ್ರಲ್ಲಿ ಹೋಲ್ ಆಗಿರುತ್ತೆ. ಸೇಫ್ ಲಾಕರ್ ಗಳೆಲ್ಲ ಓಪನ್ ಆಗಿರುತ್ತೆ. ಅವತ್ತು ಬ್ಯಾಂಕು ಖಾಲಿ ಆಗಿರುತ್ತೆ. ಇದನ್ನ ನೋಡಿ ಇಮಿಡಿಯೇಟ್ ಆಗಿ ಅಲ್ಲಿರುವಂತ ಎಂಪ್ಲಾಯೀಸ್ ಗಳಿಗೆ ತಿಳಿಸ್ತಾರೆ. ಆ ಎಂಪ್ಲಾಯೀಸ್ ಗಳು ಇಮಿಡಿಯೇಟ್ ಆಗಿ ಪೊಲೀಸ್ಗೆ ಫೋನ್ ಮಾಡ್ತಾರೆ. ಪೊಲೀಸ್ನವರು ಆ ಪ್ಲೇಸಿಗೆ ಬರ್ತಾರೆ. ಪೊಲೀಸ್ನವರು ಆ ಪ್ಲೇಸಿಗೆ ಬಂದು ನೋಡಿದ ನಂತರ ಪೊಲೀಸ್ನವರು ಕೂಡ ಗಾಬರಿ ಆಗ್ತಾರೆ. ಯಾಕಂದ್ರೆ ಕೇರಳ ಹಿಸ್ಟ್ರಿನಲ್ಲೇ ಈ ತರದ ದರೋಡೆ ಅವತ್ತಿನವರೆಗೂ ನಡೆದಿರೋದೇ ಇಲ್ಲ. ಆ ಕೊಳ್ಳೆ ಹೊಡೆದಂತವ್ರದ್ದು ಒಂದು ಕ್ರಿಮಿನಲ್ ಪ್ಲಾನ್ ಇದೆಯಲ್ಲ, ಆ ಪ್ಲಾನು ಅವ್ರ ಹತ್ರ ಇದ್ದಂತ ಆ ಸ್ಕಿಲ್ ನ ನೋಡಿದ್ರೆ ನೀವು ಕೂಡ ಗಾಬರಿ ಆಗ್ತೀರಾ. ಬೈ ದ ವೇ, ಸ್ಕಿಲ್ ಅಂದ ಮೇಲೆ ನೆನಪಾಯ್ತು ನನ್ಗೆ. ಇವತ್ತು ಎಷ್ಟೋ ಸ್ಟೂಡೆಂಟ್ಗಳು ಇಂಜಿನಿಯರಿಂಗ್ ಮುಗಿಸಿದ ಮೇಲೂ ಕೂಡ ಒಂದು ವರ್ಷ ಕೋರ್ಸ್ಗೆ ಜಾಯ್ನ್ ಆಗಿ ಆ ಕೋರ್ಸ್ ನ ಕಂಪ್ಲೀಟ್ ಮಾಡಿ ಅದಾದ್ಮೇಲೆ ಜಾಬ್ ಗಳನ್ನ ಹುಡುಕ್ತಾ ಇದ್ದಾರೆ. ಯಾಕೆ? ಔಟ್ಡೇಟೆಡ್ ಸಿಲೆಬಸ್ ಇರುವಂತ ಸ್ಟಡೀಸ್ ನ ಮಾಡಿದ್ಮೇಲೆ ಮಾರ್ಕೆಟ್ ಅಲ್ಲಿ ಏನ್ ಡಿಮ್ಯಾಂಡ್ ಇದೆ ಅಂತ ಸ್ಕಿಲ್ ಡೆವಲಪ್ ಹೆಂಗಾಗುತ್ತೆ. ಸೊ ನೀವ್ ಯಾವ್ದೇ ಸ್ಕಿಲ್ ಕಲಿಯೋದಕ್ಕೂ ಮುಂಚೆ ಮಾರ್ಕೆಟ್ ಅಲ್ಲಿ ಏನ್ ಡಿಮ್ಯಾಂಡ್ ಇದೆ ಅಂತ ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ತುಂಬಾ ಜನಕ್ಕೆ ಗೊತ್ತಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಷ್ಟು ಬೂಮ್ ಆಗ್ತಿದೆ ಅಂತ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರೋದ್ರಿಂದ ಎಷ್ಟೋ ಜಾಬ್ ಗಳನ್ನ ಕಳ್ಕೊಂತಿದ್ದಾರೆ ಅಂತ ಕೆಲವರು ಹೇಳ್ತಿದ್ದಾರೆ. ಬಟ್ ಆದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಯೂಸ್ ಮಾಡೋಕೆ ಬರೋರಿಗೆ ಮಾರ್ಕೆಟ್ ಅಲ್ಲಿ ತುಂಬಾನೇ ಹೈ ಡಿಮ್ಯಾಂಡ್ ಇದೆ. ಅದಕ್ಕೊಂದು ಎಕ್ಸಾಂಪಲ್ 38 ಇಯರ್ AI ಪ್ರಾಂಪ್ಟ್ ಇಂಜಿನಿಯರ್ $100K ಪರ್ ಆನಮ್ ನ ದುಡಿತಾ ಇದ್ದಾರೆ ವಿದೌಟ್ ಎನಿ ಟೆಕ್ನಿಕಲ್ ಡಿಗ್ರಿ. ಇಂಥ ಕೋರ್ಸ್ಗಳನ್ನ ಎಲ್ಲಿ ಕಲಿಯೋದು ಅಂತ ನೀವು ನಮ್ಮನ್ನ ಕೇಳ್ಬೋದು. ಎಸ್, ಗ್ರೋತ್ ಸ್ಕೂಲ್ $15,000 ಇರುವಂತ ಕ್ರಾಶ್ ಕೋರ್ಸ್ ನ ಫ್ರೀ ಆಗಿ ನಿಮ್ಗೆ ಹೇಳ್ಕೊಡ್ತಿದೆ. ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಇರುವಂತ ಲಿಂಕ್ ನ ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಫಸ್ಟ್ 1000 ಆಡಿಯನ್ಸ್ ಗಳಿಗೆ ಮಾತ್ರ ಫ್ರೀ ಆಗಿ ಹೇಳ್ಕೊಡ್ತಾರೆ. ಸೊ ಟ್ರೈ ಮಾಡಿ, ಮಿಸ್ ಮಾಡಬೇಡಿ. ಸೊ ಲೆಟ್ಸ್ ಗೆಟ್ ಬ್ಯಾಕ್ ಟು ಚೆಲಂಬರ ಬ್ಯಾಂಕ್ ರಾಬರಿ. ಬ್ಯಾಂಕ್ ಅಲ್ಲಿ ಕಳ್ಳರು ಕದ್ದಿರುವಂತ ಗೋಲ್ಡ್ ನ ಬೆಲೆ ಅವತ್ತಿಗೆ 8 ಕೋಟಿ. ಆದ್ರೆ ಇವಾಗಿನ ಬೆಲೆ 66 ಲಕ್ಷ ಅಪ್ರಾಕ್ಸಿಮೇಟ್ಲಿ. ಅವ್ರು ಕದ್ದಿದ್ದು ಸುಮಾರು 80 kg. ಥಿಂಕ್ ಮಾಡಿ, ಒಬ್ಬ ಮನುಷ್ಯನ ವೆಯ್ಟು 50ರಿಂದ 70 kg 80 kg ಇರುತ್ತಲ್ಲ, ಟೋಟಲಿ 80 kg ಅಷ್ಟು ಗೋಲ್ಡ್ ನ ಕದ್ಕೊಂಡು ಹೋಗಿದ್ದಾರೆ. ಅಷ್ಟು ಚಿನ್ನನ ಕದಿಯೋದಕ್ಕೆ ಅವ್ರು ಹಾಕಿದಂತ ಪ್ಲಾನ್ ನ ಕೇಳಿದ್ರೆ ನಿಮ್ಗೂ ಕೂಡ ಗೂಸ್ ಬಂಪ್ಸ್ ಬರೋದು ಗ್ಯಾರಂಟಿ. ಸೊ fasten your seat belt and let's get into Kerala gold haze story. ಸೊ ಇವಾಗ ಕಳ್ಳರುಗಳು ಪ್ಲಾನ್ ಮಾಡೋದಕ್ಕೂ ಮುಂಚೆ ಅವ್ರಿಗೆ ಐಡಿಯಾ ಎಲ್ಲಿಂದ ಬಂತು ಅಂತ ನೀವು ಕೇಳಿದ್ರೆ, ಅವರಿಗೆ ಐಡಿಯಾ ಬಂದದ್ದು ಅಂದ್ರೆ ಕಳ್ತನ ಯಾಕೆ ಮಾಡಬೇಕು, ಹೆಂಗ್ ಮಾಡಬೇಕು ಅಂತ ಐಡಿಯಾ ಬಂದದ್ದು ಒಂದು ಮೂವಿ. ಆ ಮೂವಿಯ ಹೆಸರು ಧೂಮ್. ಧೂಮ್ ಮೂವಿನ ನೀವೆಲ್ಲರೂ ನೋಡಿರ್ತೀರಾ. ನಾವು ಕಾಲೇಜ್ ಟೈಮಲ್ಲಿ ರಿತಿಕ್ ರೋಷನ್ ಆ ಡೈಮಂಡ್ ನ ಕತ್ಕೊಂಡು ಹೋಗ್ತಾರಲ್ಲ, ವೈಟ್ ಬಾಡಿಗೆಲ್ಲ ಫುಲ್ ಪೇಂಟ್ ಮಾಡ್ಕೊಂಡು ರೋಬೋಟ್ ನ ಕಳಿಸಿ ಅದನ್ನ ಪಿಕ್ ಮಾಡಿ ಎಷ್ಟು ಸಕ್ಕತ್ತಾಗಿ ಡೈಮಂಡ್ ನ ಕತ್ಕೊಂಡು ಹೋಗ್ತಾರಲ್ಲ. ಸೊ ಆ ಮೂವಿನ ನೋಡಿ ಇನ್ಸ್ಪೈರ್ ಆದಂತ ಈ ಒಂದು ಟೀಮ್ ಕೇರಳದಲ್ಲಿರುವಂತ ಬ್ಯಾಂಕಿಗೆ ಟಾರ್ಗೆಟ್ ಮಾಡ್ತಾರೆ. ಅಂಡ್ ಪೊಲೀಸ್ನವರು ಈ ಕೇಸ್ನ ಹೆಂಗೆ ಕ್ರ್ಯಾಕ್ ಮಾಡಿದ್ರು ಅಂತ ತಿಳ್ಕೊಳ್ಳೋಕ್ಕೋಸ್ಕರ ನಾನು ಎಷ್ಟೋ ನ್ಯೂಸ್ ಪೇಪರ್ಗಳನ್ನ ಓದಿದೆ, ಆದರೆ ಅಷ್ಟೊಂದು ಇನ್ಫಾರ್ಮೇಶನ್ ಸಿಗ್ಲಿಲ್ಲ. ಅದನ್ನ ತಿಳ್ಕೊಳ್ಳೋಕ್ಕೋಸ್ಕರ ನಾನು ಈ ಬುಕ್ ನ ಆರ್ಡರ್ ಮಾಡಿದೆ. ಸೊ ಈ ಬುಕ್ ಅಲ್ಲಿ ಆಥರ್ ಪೊಲೀಸ್ ಅವರ ಜೊತೆಗೆ ಸಂದರ್ಶನ ಮಾಡಿ ಅವ್ರ ಕಡೆಯಿಂದ ಬಂದಂತ ಇನ್ಫಾರ್ಮೇಶನ್ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಸೊ ಈಗ ಧೂಮ್ ಮೂವಿ ನೋಡಿ ಕಳ್ತನ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದಾರೆ. ಟೋಟಲ್ 4+1. ಅವರ ಹೆಸರು ಒನಿಯಂ ಪುರಕ್ಕಲ್ ಜೋಸೆಫ್ ಅಲಿಯಾಸ್ ಬಾಬು, ಏಜ್ 46, ಕಡಯಲ್ ಶಿಬು ಅಲಿಯಾಸ್ ರಾಜೇಶ್, ಏಜ್ 31, ನಂಕಲಾದತ್ ರಾಧಾಕೃಷ್ಣನ್, ಏಜ್ 50, ಮತ್ತೆ ಅವರ ವೈಫ್ ಕನಕೇಶ್ವರಿ 39 ವಯಸ್ಸು. ಇವಾಗ ಕಳ್ತನ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ಮೇಲೆ ಎಷ್ಟು ಸೇಫ್ ಆಗಿ ಪೊಲೀಸ್ ಅವರ ಕೈಗೆ ಸಿಗಾಕೊಳ್ಳದ ರೀತಿ ಕಳ್ತನ ಮಾಡಬೇಕು ಅಂತ ಪ್ಲಾನ್ಗಳನ್ನ ಮಾಡ್ಕೊಂತಾರೆ. ಅವ್ರು ಮಾಡ್ಕೊಂಡಂತ ಪ್ಲಾನ್ ಅಲ್ಲಿ ಕಂಡೀಷನ್ 1 ಏನಿರ್ಬೇಕು, ಅಲ್ಲಿ CCTV ಕ್ಯಾಮ್ರಾಗಳು ಇರಬಾರ್ದು. ಕಂಡೀಷನ್ ನಂಬರ್ 2 ಏನಿರ್ಬೇಕು, ಹೊಡಿಯೋದೇನೋ ಹೊಡಿತಾ ಇದೀವಿ, ದೊಡ್ಡದನ್ನೇ ಹೊಡಿಯೋಣ, ಒಂದ್ಸಲ ಹೊಡೆದ್ರೆ ಶಟಲ್ ಆಗ್ಬಿಡ್ಬೇಕು ಲೈಫಲ್ಲಿ ಅಂತ. ಮೂರನೇದೇನಿತ್ತು, ನಾವು ಏನೇ ಪ್ರೂಫ್ಗಳು ಕೊಟ್ಟರು ಏನೇ ಕೊಟ್ಟರು ಪೊಲೀಸ್ನವರು ಟ್ರ್ಯಾಕ್ ಮಾಡೋಕ್ ಆಗ್ಬಾರ್ದು ನಮ್ಮನ್ನ ಅಂತ. ಸೊ ಈ 3 ಕಂಡೀಷನ್ ಇಟ್ಕೊಂಡು ಸ್ಥಳನ ಹುಡುಕ್ತಾ ಹೋಗ್ತಾರೆ. ಅಂದ್ರೆ ಕೇರಳದಲ್ಲಿ ಯಾವ ಪ್ಲೇಸಲ್ಲಿ ಎಲ್ಲಿ ಕಳ್ತನ ಮಾಡಬೇಕು, ಯಾವ ಜ್ಯುವೆಲರಿ ಶಾಪು, ಯಾವ ಬ್ಯಾಂಕು ಅಂತ ಒಂದಷ್ಟು ರಿಸರ್ಚ್ ನ ಮಾಡ್ತಾರೆ, ಒಂದಷ್ಟು ಸುತ್ತಾಡ್ತಾರೆ. ಅವಾಗ ಅವ್ರ ಕಣ್ಣಿಗೆ ಬಿದ್ದಿದ್ದು ಈ ಚೆಲಂಬರ ಬ್ಯಾಂಕ್. ಯಾಕಂದ್ರೆ ಈ ಬ್ಯಾಂಕು ಫಸ್ಟ್ ಫ್ಲೋರ್ ಅಲ್ಲಿ ಇರುತ್ತೆ, ಗ್ರೌಂಡ್ ಫ್ಲೋರ್ ಅಲ್ಲಿ ಇರುವಂತ ಹೋಟೆಲ್ ಮುಚ್ಚಿರುತ್ತೆ. ಈಗ ಇವ್ರು ಒಂದು ಐಡಿಯಾ ಬರುತ್ತೆ, ಆ ಬ್ಯಾಂಕ್ ನ ಕೊಳ್ಳೆ ಹೊಡಿಬೇಕು ಅಂದ್ರೆ ಆಗೋದಿಲ್ಲ, ಯಾಕಂದ್ರೆ ಆಲ್ರೆಡಿ ಸೆಕ್ಯೂರಿಟಿ ಗಾರ್ಡ್ ಇದ್ದೇ ಇರ್ತಾರೆ, ಎವ್ರಿ ಡೇ ಸೆಕ್ಯೂರಿಟಿ ಗಾರ್ಡ್ ಇರ್ತಾರೆ. ಸೊ ಇವ್ರು ಏನ್ ಪ್ಲಾನ್ ಮಾಡ್ಕೊಂತಾರೆ, ಆ ಬ್ಯಾಂಕ್ ಒಳಗಡೆ ಎಂಟ್ರಿ ಕೊಟ್ಟು ಎಲ್ಲ ಅನಾಲಿಸಿಸ್ ನ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಸೊ ಅವರು ಬ್ಯಾಂಕ್ ಒಳಗಡೆ ಎಂಟ್ರಿ ಕೊಡ್ತಾರೆ, ಬ್ಯಾಂಕ್ ಅಲ್ಲಿ ಇರುವಂತ ಇಂಟೀರಿಯರ್ ನ ನೋಡ್ತಾರೆ. ಅಂದ್ರೆ ಎಲ್ಲಿ ಸ್ಟ್ರಾಂಗ್ ರೂಮ್ ಇದೆ, ಅವಾಗ ಸ್ಟ್ರಾಂಗ್ ರೂಮ್
ರೂಮ್ ಅಂತ ಕರಿತಿದ್ರು. ಅಂದ್ರೆ ಮೋಸ್ಟ್ ವ್ಯಾಲ್ಯೂಯಬಲ್ ಥಿಂಗ್ಸ್ನೆಲ್ಲ ಅದ್ರೊಳಗಡೆ ಲಾಕರ್ ಅಂತ ಹೇಳ್ತೀವಲ್ಲ ಇವಾಗ ಅಂತ ಅದ್ರೊಳಗೆ ಇಡ್ತಿದ್ರು. ಅದೆಲ್ಲಿದೆ, ಕ್ಯಾಶ್ ಕೌಂಟರ್ ಅಲ್ಲಿದೆ, ಕ್ಯಾಶ್ ಎಲ್ಲಿ ಇಡ್ತಾರೆ, ಎಷ್ಟು ಸ್ಟಾಫ್ಗಳಿದ್ದಾರೆ, ಎಲ್ಲಿ ಕುತ್ಕೊಂತಾರೆ, ಎಲ್ಲಿ ಏನ್ ಮಾಡಬೇಕು, ಕೆಳಗಡೆ ಹೋಟೆಲ್ ಯಾವ ಪ್ಲೇಸ್ ಅಲ್ಲಿ ಬರುತ್ತೆ ಎಲ್ಲವನ್ನು ಅನಲೈಸ್ ಮಾಡಿ ಅದಾದ ನಂತರ ಕೆಳಗಡೆ ಹೋಟೆಲ್ ಮುಚ್ಚಿರುತ್ತಲ್ಲ ಆ ಹೋಟೆಲ್ ಓನರ್ಗೆ ಕಾಲ್ ಮಾಡಿ ನಮ್ಗೆ ಈ ಹೋಟೆಲ್ ಬೇಕಾಗಿದೆ, ನಾವಿಲ್ಲಿ ಹೋಟೆಲ್ ನಡೆಸೋಣ ಅಂತ ಇದೀವಿ, ನಾವು ಫ್ಯಾಮಿಲಿ ಪೂರ್ತಿ ಅಂತ ಹೇಳ್ಬಿಟ್ಟು ಆ ಓನರ್ ಜೊತೆ ಮಾತಾಡ್ಕೊಂಡು ಓನರ್ಗೆ ಒಂದಷ್ಟು ಅಡ್ವಾನ್ಸ್ ನ ಕೊಡ್ತಾರೆ. ಈಗ ಓನರ್ ರೆಂಟ್ಗೆ ಏನೇ ಕೊಟ್ಟ ಮೇಲೆ ಅವರು ಗವರ್ನಮೆಂಟ್ ID ಪ್ರೂಫ್ ನ ತಗೊಂತಾರಲ್ವಾ, ಸೊ ಇವ್ರುಗಳೆಲ್ಲ ಗವರ್ನಮೆಂಟ್ ID ಪ್ರೂಫ್ ನ ಕೊಡ್ತಾರೆ. ಸೊ ಈ ಪಾಯಿಂಟ್ ನ ನೆನ್ಪಿಟ್ಕೊಳ್ಳಿ, ಗವರ್ನಮೆಂಟ್ ID ಪ್ರೂಫ್ ನ ಕೊಟ್ಟಿದ್ದಾರೆ. ಸೊ ಇವಾಗ ಗ್ರೌಂಡ್ ಫ್ಲೋರ್ ನ ಬಾಡಿಗೆಗೆ ತಗೊಂಡಿರುವಂತ ಆ 4 ಜನ ಹೋಟೆಲ್ಗೆ ಒಂದು ಹೆಸರಿಡ್ತಾರೆ, ಅದು ಸುಹೈನಾ ಹೋಟೆಲ್ ಅಂತ ಹೇಳ್ಬಿಟ್ಟು. ಅದಕ್ಕೆ ಇನ್ಫ್ಯಾಕ್ಟ್ ನೇಮ್ ಬೋರ್ಡ್ ಕೂಡ ಫಿಕ್ಸ್ ಮಾಡ್ತಾರೆ. ಅದಾದ್ಮೇಲೆ ಒಳಗಡೆ ಇಂಟೀರಿಯರ್ ನ ಸೆಟಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒಳಗಡೆ ರಿನೋವೇಷನ್ ನಡೀತಿದೆ ಅಂತ ಹೇಳ್ಬಿಟ್ಟು ಒಂದು ಔಟ್ ಸೈಡ್ ಬೋರ್ಡ್ ಹಾಕ್ತಾರೆ. ಹೊರಗಡೆ ಓಡಾಡ್ತಿರೋ ಪಬ್ಲಿಕ್ ಗೆ ಏನನ್ಸುತ್ತೆ, ಒಂದು ಹೊಸ ಹೋಟೆಲ್ ಇಲ್ಲಿ ಏನೋ ಬರೋ ಆ ತರ ಇದೆ, ಅಲ್ಲಿ ಏನೋ ಒಂದು ರಿನೋವೇಷನ್ ನಡೀತಿದೆ ಅಂತ ಹೇಳ್ಬಿಟ್ಟು ಇವರು ಕೂಡ ಅನ್ಕೊಂತಾರೆ. ಸೊ ನಿಮ್ಗೆ ಗೊತ್ತಿರುತ್ತೆ, ರಿನೋವೇಷನ್ ಅಂತ ಮಾಡ್ಬೇಕಾದ್ರೆ ಡ್ರಿಲ್ಲಿಂಗ್ ಎಲ್ಲ ಮಾಡ್ತಾರೆ, ಕಟ್ಟಿಂಗ್ ಮಾಡ್ತಾರೆ, ಮತ್ತೆ ಮೊಳೆಗಳನ್ನೆಲ್ಲ ಹೊಡಿತಾರೆ. ಸೊ ಆ ತರ ನ್ಯಾಚುರಲ್ ಅನ್ಸುತ್ತೆ ಆ ಸೌಂಡ್ಗಳೆಲ್ಲ ಬರೋದು. ಇದನ್ನೇ ಅಡ್ವಾಂಟೇಜ್ ಆಗಿ ಇಟ್ಕೊಂಡು ಆಲ್ರೆಡಿ ಬ್ಯಾಂಕ್ ಒಳಗಡೆ ಹೋಗ್ಬಿಟ್ಟು ಬಂದಿರ್ತಾರಲ್ಲ, ಇವರಿಗೆ ಗೊತ್ತಿರುತ್ತೆ ಯಾವ ಪ್ಲೇಸ್ ಅಲ್ಲಿ ಆ ಸೇಫ್ ಲಾಕರ್ ಇದೆಯಲ್ಲ ಆ ಲಾಕರ್ ಯಾವ ಪ್ಲೇಸ್ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು ಕರೆಕ್ಟ್ ಒಂದು ಗ್ರಾಫ್ ಹಾಕೊಂಡಿರ್ತಾರೆ, ಇಂಥ ಪ್ಲೇಸ್ ಅಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ನಾನು ಗ್ರೌಂಡ್ ಫ್ಲೋರ್ ಅಲ್ಲಿ ಇದೀನಿ ಅಂದ್ರೆ ಆ ಫ್ಲೋರ್ದು ಸೀಲಿಂಗ್ ಇರುತ್ತಲ್ಲ ಆ ಸೀಲಿಂಗ್ ಗೆ ಒಂದು ಸರ್ಕಲ್ ತರ ಮಾಡ್ಕೊಂತಾರೆ. ಅದನ್ನ ಕಟ್ ಮಾಡೋದಕ್ಕೆ ಯಾವ ಇಕ್ವಿಪ್ಮೆಂಟ್ ಬೇಕು, ಗ್ಯಾಸ್ ಕಟರ್ ಬೇಕು, ಸ್ಮಾಲ್ ಎಕ್ಸ್ಪ್ಲೋಷನ್ ಕೂಡ ಯೂಸ್ ಮಾಡಿದ್ದಾರೆ ಅಂತ ಇದೆ. ಬಟ್ ಅದು ಎಕ್ಸ್ಪ್ಲೋಷನ್ ನ ಯೂಸ್ ಮಾಡಿಲ್ಲ, ಬಟ್ ತಗೊಂಬಂದು ಅಲ್ಲಿಗೆ ಅಂಟಿಸಿದ್ದಾರೆ ಅಂತ ನ್ಯೂಸ್ ಇದೆ. ಇವಾಗ ಮಾರ್ಕಿಂಗ್ ಏನೋ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಆದ್ರೆ ಅವ್ರು ಹೋಗಿದ್ದಂತ ಆ ಡೇಟು ಟೈಮ್ ಎಲ್ಲ ನೀವು ನೆನ್ಪಿಟ್ಕೋಬೇಕು. ನಾನು ಹೇಳಿದ್ನಲ್ಲ 2 days ಬಿಫೋರ್ ಇಡೀ ಪ್ರಪಂಚನೇ ಹೊಸ ವರ್ಷನ ಆಚರಣೆ ಮಾಡಬೇಕು ಅಂತ ಕಾಯ್ಕೊಂಡು ಕೂತಿದ್ದಂತ ಡೇಟ್ ನ ಪ್ಲಾನ್ ಮಾಡಿ ಕೊಳ್ಳೆ ಹೊಡಿತಾರೆ. ಇವರು ಕೊಳ್ಳೆ ಹೊಡಿಬೇಕು ಅಂತ ಪ್ಲಾನ್ ಮಾಡ್ಕೊಂಡಂತ ದಿನ ಸ್ಯಾಟರ್ಡೆ ಬ್ಯಾಂಕ್ ಕ್ಲೋಸ್ ಆಗಿರುತ್ತೆ, ಸೆಕ್ಯೂರಿಟಿ ಹೊರಗಡೆ ಇರ್ತಾರೆ. ಇಲ್ಲಿ ಆಲ್ರೆಡಿ ಕೆಳಗಡೆ ರಿನೋವೇಷನ್ ನಡೀತಾ ಇದೆ, ಸೊ ಸೌಂಡ್ ಅಂತೂ ನಾರ್ಮಲಿ ಬಂದೇ ಬರ್ತಿರುತ್ತೆ. ಬ್ಯಾಂಕ್ ಕ್ಲೋಸ್ ಮಾಡಿರೋರು ಆಬ್ವಿಯಸ್ಲಿ ಸುಮ್ಮನೆ ಓಪನ್ ಮಾಡಿ ಯಾರು ತೆಗೆದು ನೋಡೋದಿಲ್ಲ, ಯಾಕಂದ್ರೆ ಯಾವ ಎಂಪ್ಲಾಯೀಸ್ಗಳು ಒಳಗಡೆ ಹೋಗಿ ವರ್ಕ್ ಮಾಡ್ತಿಲ್ಲ. ಸ್ಯಾಟರ್ಡೆ ಆಗುತ್ತೆ, ಸಂಡೇ ಆಗುತ್ತೆ, ಮಂಡೇ ಆಗುತ್ತೆ, ಬ್ಯಾಂಕ್ ಎಂಪ್ಲಾಯೀಸ್ಗಳು ಬರ್ತಾರೆ, ಸೆಕ್ಯೂರಿಟಿ ಆ ಬ್ಯಾಂಕ್ದು ಡೋರ್ನ ತೆಗೆದು ನೋಡಿದ್ರೆ ಆ ಫ್ಲೋರ್ ಅಲ್ಲಿ ಸೆಂಟ್ರಲ್ಲಿ ಒಂದು ದೊಡ್ಡ ಹೋಲ್ ಆಗಿರುತ್ತೆ, ಒಬ್ಬ ಮನುಷ್ಯ ಬರುವಂತಷ್ಟು ಹೋಲ್ ಆಗಿರುತ್ತೆ. ಸೇಫ್ಟಿ ಲಾಕರ್ ರೂಮ್ದು ಡೋರ್ ಓಪನ್ ಆಗಿರುತ್ತೆ, ಅಲ್ಲಿರುವಂತ ಎಲ್ಲ ಚಿನ್ನ ಕೂಡ ಖಾಲಿ ಆಗಿರುತ್ತೆ. ಸೊ ಇಮಿಡಿಯೇಟ್ ಆಗಿ ಪೊಲೀಸ್ನವ್ರು ಬರ್ತಾರೆ. ಪೊಲೀಸ್ನವ್ರು ಬಂದ ಮೇಲೆ ಫಾರೆನ್ಸಿಕ್ ಬರ್ತಾರೆ. ಫಾರೆನ್ಸಿಕ್ ಬಂದ ಮೇಲೆ ಅಲ್ಲಿ ಯಾವ್ದಾದ್ರು ಎವಿಡೆನ್ಸ್ ಸಿಗುತ್ತಾ ಅಂತ ಹುಡುಕ್ತಾ ಹೋಗ್ತಾರೆ. ಈಗ ಪೊಲೀಸ್ನವ್ರಿಗೆ ಗೊತ್ತಾಗುತ್ತೆ ಈ ಕೊಳ್ಳೆನ ಹೊಡೆದಿರೋರು ಕೆಳಗಡೆ ಹೋಟೆಲ್ಗೆ ಅಂತ ಸ್ಟಾರ್ಟ್ ಮಾಡೋದ್ರಲ್ಲ ಅವರೇನೆ ಅಂತ ಹೇಳ್ಬಿಟ್ಟು. ಪೊಲೀಸ್ನವರು ಹುಡುಕ್ತಾ ಕೆಳಗಡೆ ಹೋಟೆಲ್ ಹತ್ರ ಹೋಗ್ತಾರೆ. ಆ ಹೋಟೆಲ್ ಗೋಡೆ ಮೇಲೆ ಒಂದು ಪದನ ಬರೆದಿರ್ತಾರೆ. ಆ ಪದದ ಹೆಸರು ಜೈ ಮಾವೋ ಅಂತ. ಏನಿದು ಜೈ ಮಾವೋ ಅಂತ ನೀವು ಕೇಳಿದ್ರೆ 1967 ಅಲ್ಲಿ ವೆಸ್ಟ್ ಬೆಂಗಾಲ್ ಅಲ್ಲಿ ಒಂದು ನಕ್ಸಲೈಟ್ ಗ್ರೂಪ್ ಲ್ಯಾಂಡ್ ರೈಟ್ ಮತ್ತೆ ಸೋಷಿಯಲ್ ಜಸ್ಟಿಸ್ಗೋಸ್ಕರ ಹೋರಾಡೋದಕ್ಕೋಸ್ಕರ ಒಂದು ಗ್ರೂಪ್ ಫಾರ್ಮ್ ಆಗಿರುತ್ತೆ. ಆ ಗ್ರೂಪ್ ಎಲ್ಲೇ ಹೋದ್ರು ಏನೇ ಫೈಟ್ ಆದ್ರೂ ಜೈ ಮಾವೋ ಅಂತ ಬರೆದ್ಬಿಟ್ಟು ಬರ್ತಾ ಇರುತ್ತೆ. ಇದಕ್ಕೂ ಮುಂಚೆ ಕೇರಳದಲ್ಲಿ ATM ಗಳಲ್ಲಿ ಕಳ್ತನ ಆಗ್ತಾ ಇರುತ್ತೆ. ಅಲ್ಲಿ ಪ್ರತಿ ಕಳ್ತನ ಆದ ಮೇಲೆ ಒಬ್ಬ ಈ ಕ್ರಿಮಿನಲ್ ಮೈಂಡ್ ಇರುವಂತ ಕಳ್ಳರುಗಳು ಪೊಲೀಸ್ನವ್ರ ಜೊತೆಗೆ ಆಟ ಆಡೋದಕ್ಕೆ ಎಲ್ಲಿ ಕಳ್ತನ ಮಾಡ್ತಾರೆ ಅಲ್ಲಿ ಏನಾದ್ರೂ ಒಂದು ಬರೆದ್ಬಿಟ್ಟು ಅವ್ರದೇ ಸಿಗ್ನೇಚರ್ ತರ, ನಾನೇ ಇಲ್ಲಿ ಕಳ್ತನ ಮಾಡಿದ್ದು, ನಿಮ್ ಕೈಲಿ ಆದ್ರೆ ನನ್ನನ್ನ ಕಂಡಿಡಿರಿ ಅಂತ ಚಾಲೆಂಜ್ ಮಾಡೋದಕ್ಕೋಸ್ಕರ ಅಂತವ್ರು ಆತರ ಸಿಂಬಲ್ ಗಳನ್ನ ಬರೆದ್ಬಿಟ್ಟು ಹೋಗಿರ್ತಾರೆ. ಬಟ್ ಆದ್ರೆ ಈ ಕೇಸಲ್ಲಿ ನಕ್ಸಲೈಟ್ ಗ್ರೂಪ್ 1967 ವೆಸ್ಟ್ ಬೆಂಗಾಲ್ ಅಂತ ಹೇಳಿದ್ನಲ್ಲ, ಅವ್ರನ್ನ ಇಮಿಟೇಟ್ ಮಾಡ್ಲಿಕ್ಕೆ ಕೇರಳದಲ್ಲಿ ATM ಗಳು ರಾಬರಿ ನಡೀತಾನೆ ಇರುತ್ತೆ. ಆ ATM ರಾಬರಿ ಆದ ನಂತರ ಅಲ್ಲಿ ಗೋಡೆಗಳ ಮೇಲೆ ಜೈ ಮಾವೋ ಅಂತ ಬರ್ದಿರ್ತಾರೆ. ಸೊ ಇವಾಗ ಇಲ್ಲಿ ಹೋಟೆಲ್ ಗೋಡೆ ಮೇಲೆ ಕೂಡ ಜೈ ಮಾವೋ ಅಂತ ಬರ್ದಿದ್ದಾರೆ. ಈಗ ಪೊಲೀಸ್ನವ್ರಿಗೆ ಡೌಟ್ ಬರುತ್ತೆ, ಅವರೇನಾ ಇವರಾ ಅಥವಾ ಏನು ಅಂತ ಹೇಳ್ಬಿಟ್ಟು. ಬಟ್ ಇನ್ವೆಸ್ಟಿಗೇಷನ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಇವರಲ್ಲ ಅವರು ಅಂತ. ಅಂದ್ರೆ ಐ ಮೀನ್ ಟು ಸೇ ಆ ನಕ್ಸಲೈಟ್ ಗ್ರೂಪ್ ಅಲ್ಲಿ ಇದಾರಲ್ಲ ಅವ್ರುಗಳೆಲ್ಲ ಈ ಚಿನ್ನನ ಕದ್ದಿರೋದು, ಈ ಬ್ಯಾಂಕ್ ನ ದರೋಡೆ ಹೊಡೆದಿರೋದು ಅಂತ. ಇದು ಒಂದು ಬೇರೆ ಗ್ರೂಪ್ ಅಂತ ಗೊತ್ತಾಗುತ್ತೆ. ಈಗ ಪೊಲೀಸ್ನವ್ರಿಗೆ ಈ ಕಳ್ಳರನ್ನ ಹುಡ್ಕೋದು ದೊಡ್ಡ ಚಾಲೆಂಜ್ ಆಗುತ್ತೆ. ಯಾಕಂದ್ರೆ ಅಲ್ಲಿ ಯಾವುದೇ ಪ್ರೂಫ್ಗಳಿಲ್ಲ, ಅಲ್ಲಿ ಯಾವುದೇ CCTV ಕ್ಯಾಮ್ರಾಗಳಿಲ್ಲ. ನಾನೀಗ ಬುಕ್ ಹೇಳಿದ್ನಲ್ಲ ಇಂಡಿಯಾಸ್ ಮನಿ ಹೇಸ್ಟ್, ಆ ಬುಕ್ ನ ಬರೆಯೋದಕ್ಕೆ ಮೇನ್ ಕ್ಯಾರೆಕ್ಟರ್ ಇವರು ಚೂಸ್ ಮಾಡಿರೋದು ಕೇರಳದ SP ವಿಜಯನ್ ಅವರು. ಯಾರು ವಿಜಯನ್ ಅವರು ಅಂದ್ರೆ ಆ ದರೋಡೆ ಆದ ನಂತರ SP ವಿಜಯನ್ ಅವರ ಕೆಳಗೆ ಒಂದು ಗ್ರೂಪ್ ನ ಪೊಲೀಸ್ ಅವ್ರದ್ದು ಒಂದು ಟೀಮ್ ನ ರೆಡಿ ಮಾಡ್ತಾರೆ ಈ ಕಳ್ಳರನ್ನ ಹಿಡಿಯೋದಕ್ಕೆ. ಈಗ SP ವಿಜಯನ್ ಅವರ ಅಂಡರ್ ಅಲ್ಲಿ ಕೆಲಸ ಮಾಡುವಂತ ಟೀಮ್ ಏನ್ ಮಾಡುತ್ತೆ, ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡುತ್ತೆ. ಆ ಹೋಟೆಲ್ ಓನರ್ ಇದಾರಲ್ಲ, ಆ ಹೋಟೆಲ್ ಓನರ್ ಹತ್ರ ಹೋಗಿ ಅವ್ರು ಕೊಟ್ಟಿರುವಂತ ಗವರ್ನಮೆಂಟ್ IDs ಗಳನ್ನ ಕಲೆಕ್ಟ್ ಮಾಡುತ್ತೆ. ನಾನು ಮೊದಲು ಹೇಳಿದ್ನಲ್ಲ ಅವ್ರು ಗವರ್ನಮೆಂಟ್ IDs ಗಳನ್ನ ಕೊಟ್ಟಿರ್ತಾರೆ ಅಂತ. ಆದ್ರೆ ಅವ್ರು ಕೊಟ್ಟಿರುವಂತ ಗವರ್ನಮೆಂಟ್ IDs ಗಳೆಲ್ಲ ನಕಲಿ, ಅವ್ರದ್ದಾಗಿರೋದಿಲ್ಲ. ಸೊ ಪೊಲೀಸ್ನವ್ರಿಗೆ ಅಲ್ಲಿದ್ದಂತ ಪ್ರೂಫು
ವ್ಯಾಲಿಡ್ ಆಗಿ ಸಿಗೋದಿಲ್ಲ. ನೆಕ್ಸ್ಟ್ ಬ್ಯಾಂಕ್ ಅಲ್ಲಿ CCTV ಕ್ಯಾಮ್ರಾ ಇದೆಯಾ ಅಂತ ಚೆಕ್ ಮಾಡಿದ್ರೆ ಅಲ್ಲಿ ಆ ಟೈಮಲ್ಲಿ CCTV ಕ್ಯಾಮ್ರಾ ಇರೋದಿಲ್ಲ. ಇವಾಗ ಪೊಲೀಸ್ನವ್ರಿಗೆ ದೊಡ್ಡ ಚಾಲೆಂಜ್ ಆಗುತ್ತೆ, ಹೆಂಗೆ ಕಂಡುಹಿಡಿಯೋದು, ಯಾರು ಕಳ್ತನ ಮಾಡಿದ್ದು, ಅದು 80 kg ಚಿನ್ನ, ಆ ಟೈಮಲ್ಲಿ 8 ಕೋಟಿ. ಆದ್ರೆ ಇವಾಗಿನ ಬೆಲೆ 66 ಕೋಟಿಯ 66 ಲಕ್ಷ ಅಪ್ರಾಕ್ಸಿಮೇಟ್ಲಿ. ನೋಡಿ, ಯಾರಾದ್ರೂ ಚಿನ್ನದ ಮೇಲೆ ಆಗಿನ ಕಾಲದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇವತ್ತು ಅವರೆಲ್ಲ ಕರೋಡ್ಪತಿಗಳು. 2007ರಿಂದ 2025 ಇಷ್ಟು ಗ್ಯಾಪ್ ಅಲ್ಲಿ ಅಷ್ಟು ಚೇಂಜ್ ಆಗಿದೆ ಚಿನ್ನದ ಬೆಲೆ. ಈಗ ಕಳ್ತನ ನಡೆದಿರುವಂತ ಜಾಗಕ್ಕೆ ಫಾರೆನ್ಸಿಕ್ ಬಂದಿರ್ತಾರೆ, ಪೊಲೀಸ್ ಡಾಗ್ ಬಂದಿದೆ, ಇನ್ವೆಸ್ಟಿಗೇಷನ್ ಯಾವ್ದಾದ್ರು ಪ್ರೂಫ್ ಸಿಕ್ಕಿದ್ಯಾ ಅಂತ ನೋಡಿದ್ರೆ ಯಾವುದೇ ಪ್ರೂಫ್ಗಳು ಸಿಕ್ಕಿಲ್ಲ. ಗವರ್ನಮೆಂಟ್ IDsಗಳು ಯಾವುದು ಒರಿಜಿನಲ್ ಅಲ್ಲ, CCTV ಕ್ಯಾಮ್ರಾ ಯಾವುದು ವರ್ಕ್ ಆಗ್ತಿಲ್ಲ. ಸೊ ಇವ್ರಿಗಿರುವಂತ ಫೈನಲ್ ದಾರಿ ಏನು ಅಂದ್ರೆ ಅದು ಮೊಬೈಲ್ ನೆಟ್ವರ್ಕ್. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಆ ಹೊಸ ವರ್ಷದ ಟೈಮಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಪೀಪಲ್ ಮೊಬೈಲ್ ಫೋನ್ ನ ಯೂಸ್ ಮಾಡಿರ್ತಾರೆ. ಆ ನೆಟ್ವರ್ಕ್ ಅಲ್ಲಿ ಆಕ್ಟಿವ್ ಇದ್ದಂತ ಮೊಬೈಲ್ ಫೋನ್ಸ್ಗಳು SMS ಗಳೆಲ್ಲ 25 ಲಕ್ಷ ಇರುತ್ತಂತೆ. ಅಂದ್ರೆ ಆ ಪೀರಿಯಡ್ ಅಲ್ಲಿ, ಆ 3 ದಿನದಲ್ಲಿ ಪೊಲೀಸ್ನವರು 25 ಲಕ್ಷ ಮೊಬೈಲ್ ನಂಬರ್ಗಳನ್ನ ಒಂದೊಂದೇ ಟ್ರೇಸ್ ಮಾಡೋಕೆ ಹೋದ್ರೆ ಎಷ್ಟು ವರ್ಷಗಳಾಗ್ತಿತ್ತೋ ಅವ್ರಿಗೆ ಗೊತ್ತಿಲ್ಲ. ಇನ್ಫ್ಯಾಕ್ಟ್ ಪೊಲೀಸ್ ಅವ್ರನ್ನ ಮಿಸ್ಲೀಡ್ ಮಾಡೋದಕ್ಕೆ ಒಂದು ಅನಾನಿಮಸ್ ಕಾಲ್ ಬರುತ್ತಂತೆ, ಈ ಹೋಟೆಲ್ ಅಲ್ಲಿ ಚಿನ್ನ ಬಿದ್ದಿದೆ ಅಂತ ಹೇಳ್ಬಿಟ್ಟು. ಸೊ ಪೊಲೀಸ್ನವ್ರು ಇನ್ವೆಸ್ಟಿಗೇಷನ್ ಮಾಡ್ತಿರೋದು ಕಳ್ಳರಿಗೂ ಗೊತ್ತಿದೆ, ಅವಾಗ ಏನಾದರೂ ದಾರಿ ತಪ್ಪಿಸ್ಬೇಕು ಅಂತ ಸಣ್ಣ ಪುಟ್ಟ ಪ್ರಯತ್ನಗಳು ಕೂಡ ಮಾಡಿದ್ದಾರೆ ಅಂತ ನ್ಯೂಸ್ ಇದೆ. ಇವಾಗ ಕೇರಳದ ಚಲಂಬರ ಪೊಲೀಸ್ ಅವ್ರ ಮೇಲೆ ಪ್ರೆಷರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಈ ನ್ಯೂಸ್ ನ್ಯಾಷನಲ್ ಲೆವೆಲ್ಗೆ ಹೋಗ್ಬಿಟ್ಟಿರುತ್ತೆ. 80 kg ಚಿನ್ನವನ್ನು ಒಂದು ಬ್ಯಾಂಕ್ ಅಲ್ಲಿ ರಾಬರಿ ಮಾಡಿದ್ದಾರೆ ಅಂದ್ರೆ ಎಲ್ಲರೂ ಗಾಬರಿನಲ್ಲಿದ್ದಾರೆ, ಹೆಂಗ್ ರಾಬರಿ ಮಾಡಿದ್ರು ಅದು 80 kg ಚಿನ್ನವನ್ನ ಅಂತ. ಇವಾಗ ಪೊಲೀಸ್ನವ್ರಿಗೆ ಬೇರೆ ದಾರಿ ಇಲ್ಲದೆ ಆ 25 ಲಕ್ಷ ಆಕ್ಟಿವ್ ಕಾಲ್ಸ್ ಗಳಿರುತ್ತಲ್ಲ ಆ ಪೀರಿಯಡ್ ಅಲ್ಲಿ, ಆ ನೆಟ್ವರ್ಕ್ ಅಲ್ಲಿ ಅದನ್ನ ಒಂದೊಂದೇ ಟ್ರೇಸ್ ಮಾಡೋದಕ್ಕೆ ಹೋಗ್ತಾರೆ. ಕೆಲವು ಕ್ಲೂಗಳು ಸಿಗುತ್ತೆ, ಆ ಕ್ಲೂ ಬೇಸಿಸ್ ಅಲ್ಲಿ ಇಟ್ಕೊಂಡು ಕೆಲವು ನಂಬರ್ಗಳನ್ನ, ರ್ಯಾಂಡಮ್ ನಂಬರ್ಗಳನ್ನ ಪಿಕ್ ಮಾಡ್ತಾರೆ. ರ್ಯಾಂಡಮ್ ನಂಬರ್ಗಳನ್ನ ಪಿಕ್ ಮಾಡಿ ಆ ನಂಬರ್ ಯಾರ ಹೆಸರಲ್ಲಿ ರಿಜಿಸ್ಟರ್ ಆಗಿದೆ ಅಂತ ಟ್ರೇಸ್ ಮಾಡ್ತಾರೆ. ಅದಾದ್ಮೇಲೆ ಒಬ್ಬ ವ್ಯಕ್ತಿ ನಡೀತಾರೆ, ಕಿಂಗ್ ಪಿನ್. ಕಳ್ಳತನ ಮಾಡೋದಕ್ಕೆ ಮೇನ್ ಪಾರ್ಟಿ ಇರ್ತಾನಲ್ಲ ಪ್ರೊಫೆಸರ್, ಆ ವ್ಯಕ್ತಿನ ಹಿಡಿತಾರೆ. ಆ ವ್ಯಕ್ತಿ ಹಿಡಿದ್ಮೇಲೆ ಫೆಬ್ರವರಿ 27, 2008ರಲ್ಲಿ ಮಿಕ್ಕಿದ್ದ 3 ಜನ ಹಿಡಿತಾರೆ. 3 ಜನ ಆದ್ಮೇಲೆ ಇನ್ನೊಬ್ಬ ವ್ಯಕ್ತಿ ಹಿಡಿತಾರೆ. ಸೊ ಟೋಟಲ್ 5 ಜನವನ್ನ ಹಿಡಿದು ಅವ್ರ ಹತ್ರ ಇರುವಂತ ಚಿನ್ನಗಳನ್ನೆಲ್ಲ ರಿಕವರ್ ಮಾಡ್ಕೊಂತಾರೆ. ಮೋಸ್ಟ್ ಆಫ್ ದ ಚಿನ್ನವನ್ನ ರಿಕವರ್ ಮಾಡ್ಕೊಂಡಿದ್ದಾರೆ ಅಂತ ನ್ಯೂಸ್ ಇದೆ. ಅವ್ರನ್ನ ಅರೆಸ್ಟ್ ಮಾಡಿದ್ಮೇಲೆ ಇಂಟ್ರೋಗೇಷನ್ ಮಾಡ್ತಾರೆ. ಇಂಟ್ರೋಗೇಷನ್ ಮಾಡಿದ್ಮೇಲೆ ಕೇಳ್ತಾರೆ, ಇದನ್ನ ಕದಿಯೋದಕ್ಕೆ ನಿಮ್ಗೆ ಪ್ಲಾನ್ ಎಲ್ಲಿಂದ ಬಂತು, ಇದನ್ನ ಹೆಂಗ್ ಮಾಡಿದ್ರಿ ಅಂತ ಕೇಳಿದಾಗ ಅವರು ಬಾಯ್ ಬಿಡ್ತಾರೆ, ನಾವು ಧೂಮ್ ಮೂವಿ ನೋಡಿದ್ವಿ, ಅದರ ಇನ್ಸ್ಪಿರೇಷನ್ ತಗೊಂಡು ಈ ಕಳ್ತನವನ್ನ ಮಾಡೋದಕ್ಕೆ ಸಾಧ್ಯ ಆಯ್ತು ಅಂತ ಹೇಳ್ತಾರೆ. ಈಗ ನಾನು 5 ಜನ ಅಂತ ಹೇಳಿದ್ನಲ್ಲ, ಅದರಲ್ಲಿ 3 ಜನಕ್ಕೆ 10 ವರ್ಷದ ಕಠಿಣ ಕಾರಾಗೃಹ ಶಿಕ್ಷೆ ಆಗುತ್ತೆ, ಪ್ಲಸ್ 50,000 ಫೈನ್ ಇಬ್ರಿಗೆ, 60,000 ಫೈನ್ ಒಬ್ರಿಗೆ, ಮತ್ತೆ ಒಬ್ಬ ಹೆಣ್ಣು ಇರ್ತಾರಲ್ಲ, ಇನ್ವಾಲ್ವ್ ಆಗಿರ್ತಾರಲ್ಲ, ಅವರಿಗೆ 5 ವರ್ಷ ಕಠಿಣ ಕಾರಾಗೃಹ ಶಿಕ್ಷೆ ಆಗಿರುತ್ತೆ. ಬಟ್ ಆ ಶಿಕ್ಷೆ ಆಗೋ ಟೈಮ್ಗೆ ಆಲ್ರೆಡಿ ಇವರು ಜೈಲೊಳಗಡೆ ಅಷ್ಟು ಡ್ಯೂರೇಷನ್ ಕಳೆದೇ ಬಿಟ್ಟಿರ್ತಾರೆ. ಸೊ ಅವ್ರನ್ನ ಆಚೆಗೆ ಬರ್ತಾರೆ, ಅವ್ರಿಗೂ ಕೂಡ ಮಿನಿಮಮ್ ಫೀಸ್ ಫೈನ್ ಆಗಿರುತ್ತೆ. ಇನ್ನು 5ನೇ ವ್ಯಕ್ತಿ, ಆ ವ್ಯಕ್ತಿ ಸಯ್ಯನುದ್ದೀನ್, 45 years, ವಯನಾಡ್ ಅವರು. ಆ ವ್ಯಕ್ತಿ ಮೇಲೆ ಯಾವ್ದು ಕೇಸ್ ಫೈಲ್ ಆಗಲ್ಲ, ಅವ್ರನ್ನ ಬಿಟ್ಟು ಕಳಿಸ್ತಾರೆ. ಸೊ ದಿಸ್ ಇಸ್ ಆಲ್ ಅಬೌಟ್ ಚಲಂಬರ ಕೇಸ್ ಸ್ಟೋರಿ. ಈ ವಿಡಿಯೋಗೆ ಏನಾದರೂ 10,000 ಲೈಕ್ಸ್ ಬಂದ್ರೆ, ಬೇಡ ಆಲ್ರೆಡಿ ಆಗಿದೆಯಲ್ಲ, 12.5 ಬೇಡ 13,000 ಲೈಕ್ಸ್ ಬಂದ್ರೆ ಇಂಡಿಯಾಸ್ ಒನ್ ಆಫ್ ದ ಬಿಗ್ಗೆಸ್ಟ್ ರಾಬರಿ ಕೇಸ್ ಸೋನಿಪತ್ ಟನಲ್ ಹೇಸ್ಟ್, ಸುಮಾರು 100 ಕೋಟಿಯಷ್ಟು ರಾಬರಿ ಮಾಡಿರುವಂತ ಕೇಸ್ನ ನಾನು ನಿಮ್ಮ ಮುಂದೆ ತರ್ತೀನಿ. ಹೋಪ್ ಈ ಜರ್ನಿ ಥ್ರಿಲ್ಲಿಂಗ್ ಆಗಿತ್ತು ಅಂತ ಅನ್ಸುತ್ತೆ. ಈಗ ಫ್ಲೈಟ್ ಲ್ಯಾಂಡ್ ಆಗಿದೆ, ನೀವು ಆರಾಮಾಗಿ ಸೀಟ್ ಬೆಲ್ಟ್ ನ ತೆಗಿಬಹುದು. ನಾನು ರೀಸೆಂಟ್ ಆಗಿ ಮಾಡಿದಂತ ದಾವಣಗೆರೆ SBI ಗೋಲ್ಡ್ ಹೇಸ್ಟ್ ಆ ವಿಡಿಯೋಗೆ ಕೊನೆಯಲ್ಲಿ ಹೇಳಿದ್ದೆ, ಇದಕ್ಕೆ 10,000 ಲೈಕ್ಸ್ ಬಂದ್ರೆ ನಾನು ಒನ್ ಆಫ್ ದ ಬಿಗ್ಗೆಸ್ಟ್ ರಾಬರಿ ಕೇಸ್ ಕೇರಳದಲ್ಲಿ ನಡೆದಿದೆ, ಆ ಕೇಸ್ ಸ್ಟಡಿನ ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ಬಿಟ್ಟು. ಸೊ ಇವತ್ತು ಆ ವಿಡಿಯೋನ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಈ ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಶೇರ್ ಮಾಡಿ. ಈ ತರ ವಿಡಿಯೋಗಳನ್ನ ನೋಡ್ಬೇಕು ಅನ್ಸಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಸುತ್ತಮುತ್ತ ನಡೀತಿರುವಂತ ಟ್ರೆಂಡಿಂಗ್ ಟಾಪಿಕ್ಗಳನ್ನ ನಿಮಗೆ ಸಿಂಪಲ್ ಆಗಿ ಅರ್ಥ ಆಗೋ ರೀತಿ ತಿಳಿಸುವಂತ ಪ್ರಯತ್ನ ನಂದು. ಅವಾಗವಾಗ ಈ ರೀತಿ ಒಂದಷ್ಟು ಕೇಸ್ ಸ್ಟಡಿಗಳನ್ನ ನಾನು ನಿಮ್ಮ ಮುಂದೆ ತರ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ